ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗ್ತಿರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ TV9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಮನುಷ್ಯನ ದೇಹವನ್ನ ಜರ್ಜರಿತಗೊಳಿಸೋ ಕಾಯಿಲೆಗಳಲ್ಲಿ ಆರ್ಥ್ರೈಟಿಸ್ ಅಂದ್ರೆ ಸಂಧಿವಾತವು ಒಂದು. ಮೊದಲೆಲ್ಲ ವೃದ್ಧಾಪ್ಯದಲ್ಲಿ ಮೂಳೆಯ ಸವೆತದಿಂದ ನೋವು ಕಾಣಿಸಿಕೊಳ್ತಿತ್ತು. ಮೂಳೆಗಳ ಸವೆತದಿಂದ ಬೆನ್ನು, ಮಂಡಿ ಮತ್ತು ಸೊಂಟ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳೋದು ಆರ್ಥ್ರೈಟಿಸ್ ರೋಗದ ಲಕ್ಷಣ. ಆಧುನಿಕ ಜೀವನ ಶೈಲಿ ಮತ್ತು ಕ್ಯಾಲ್ಸಿಯಂ ಕೊರತೆಯಿಂದ ಆರ್ಥ್ರೈಟಿಸ್ ಕಾಣಿಸಿಕೊಳ್ಳುತ್ತೆ. ಆರ್ಥ್ರೈಟಿಸ್ ನೋವುಕಾರಕ ಕಾಯಿಲೆ ಇರಬಹುದು, ಆದರೆ ಸರಿಯಾದ ಮುನ್ನೆಚ್ಚರಿಕೆ ವಹಿಸಿದ್ರೆ ಈ ಕಾಯಿಲೆಯಿಂದ ದೂರ ಆಗಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಸ್ಪರ್ಶ ಹಾಸ್ಪಿಟಲ್ನ ಸೀನಿಯರ್ ಕನ್ಸಲ್ಟೆಂಟ್ ಆಗಿರುವಂತಹ ರವಿಕುಮಾರ್ ಎಂ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇದು ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡೋ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಡಾಕ್ಟರ್, ನಾನು ಈಗಾಗಲೇ ಹೇಳಿದೆ, ಮೊದಲೆಲ್ಲ ವೃದ್ಧಾಪ್ಯದಲ್ಲಿ ಅಂದರೆ ಒಂದು 50 ವರ್ಷ ದಾಟದ ನಂತರದಲ್ಲಿ, 60 ವರ್ಷ ದಾಟದ ನಂತರದಲ್ಲಿ ಇಂಥ ಸಮಸ್ಯೆ ಕಾಣಿಸ್ಕೊಳ್ತಿತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಕಾಯಿಲೆ ಆಗಿರ್ಬೋದು ಯುವಕರಲ್ಲೇ ಕಾಣಿಸ್ಕೊಳ್ತಾ ಇದೆ. ಅದರಲ್ಲೂ ಕೂಡ ಆರ್ಥ್ರೈಟಿಸ್ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಆಪರೇಷನ್, ಸರ್ಜರಿ ಮಾಡುವಂಥ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಯುವಕರಲ್ಲೇ. ಏನಕ್ಕೆ ಇಷ್ಟು ಬೇಗ ಕಾಣಿಸ್ಕೊಳ್ತಿದೆ? ಏನು ಸಮಸ್ಯೆ ಯುವಕರು ಈ ಒಂದು ಸಮಸ್ಯೆ ಕಂಡುಕೊಳ್ಳೋದಕ್ಕೆ ಕಾರಣ ಅಂತ? ಈ ಆರ್ಥ್ರೈಟಿಸ್ ಅನ್ನೋದು ಮುಂಚೆ ವಯೋಸಹಜವಾಗಿ ಬರೋಂಥ ಕಾಯಿಲೆ. ಅಂದರೆ ನಮ್ಮ ಕಾರ್ಟಿಲೇಜ್ ಅಂತ ಇರುತ್ತೆ, ಒಂದು ಸ್ಮೂತ್ ಸ್ಟ್ರಕ್ಚರ್, ಅದು ನೀಯಲ್ಲಿ ಮೂಮೆಂಟ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅದು ಕರಗಿಬಿಟ್ಟು ಆ ವಯಸ್ಸಿನ ಅನುಸಾರವಾಗಿ ಸವೆತಿತ್ತು ಮುಂಚೆ ನೀವು ಹೇಳ್ದಂಗೆ. ಇವಾಗ ಏನಾಗಿದೆ ಅಂದರೆ ಇನ್ಫ್ಲಮೇಟರಿ ಆರ್ಥ್ರೈಟಿಸ್ ಅನ್ನೋ ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಮದೇ ಅಪೋಸಿಟ್ ಬಿದ್ದಾಗ ಅದು ನಮ್ಮ ಕಾರ್ಟಿಲೇಜ್ನ ಡ್ಯಾಮೇಜ್ ಮಾಡುತ್ತೆ. ಅದಕ್ಕೆ ಇನ್ಫ್ಲಮೇಟರಿ ಆರ್ಥ್ರೈಟಿಸ್ ಅಂತಾರೆ. ರೂಮಟಾಯ್ಡ್ ಆರ್ಥ್ರೈಟಿಸ್ ಅನ್ಬೋದು, ಗೌಟಿ ಆರ್ಥ್ರೈಟಿಸ್ ಅನ್ಬೋದು. ಈ ಥರ ಆರ್ಥ್ರೈಟಿಸ್ಗಳು ಸುಮಾರು ಶುರುವಾಗಿದ್ದಾವೆ. ಆ್ಯಂಡ್ ಇಟ್ ಹಸ್ ಬಿಕಮ್ ಮೋರ್ ಆ್ಯಂಡ್ ಮೋರ್, ತುಂಬ ಆಗಿರೋದ್ರಿಂದ ಯಂಗ್ ಏಜಲ್ಲೇ ರೀಪ್ರೆಸೆಂಟ್ ಆಗೋದಿದೆ, 20 to 40 ಇಯರ್ಸಲ್ಲಿ. ಸೊ ಬೈ ದ ಟೈಮ್ ದೇ ರೀಚ್ ಅರೌಂಡ್ 45, ಆ ಏಜ್ ಬರೋರಿಗೆ ಅವ್ರಿಗೆ ಆರ್ಥ್ರೈಟಿಸ್ ಸಮಸ್ಯೆಗಳು ಉದ್ಭವ ಆಗ್ತದೆ. ಸುಮಾರು ಜನಕ್ಕೆ ಸರ್ಜರಿನೂ ಬೇಕಾಗುತ್ತೆ. ಇನ್ನೊಂದು ಸ್ಪೋರ್ಟ್ಸ್ ಇಂಜುರೀಸ್, ತುಂಬ ಜನ ತುಂಬ ಆ್ಯಕ್ಟಿವ್ ಆಗಿ ಸ್ಪೋರ್ಟ್ಸಲ್ಲಿ ಇರ್ತಾರಲ್ಲ, ಸ್ಪೋರ್ಟ್ಸ್ ಇಂಜುರೀಸ್ ಆದಾಗ ನೆಗ್ಲೆಕ್ಟ್ ಮಾಡ್ತಾರೆ. ಆ ನೆಗ್ಲೆಕ್ಟ್ ಆದಾಗ ಕಾರ್ಟಿಲೇಜ್ ಡ್ಯಾಮೇಜ್ ಆಗಿರ್ಬೋದು, ACL ಡ್ಯಾಮೇಜ್ ಆಗಿರ್ಬೋದು, ಮೆನಿಸ್ಕಲ್ ಡ್ಯಾಮೇಜ್ ಆದಾಗ ಕ್ರಮೇಣವಾಗಿ ಅವ್ರಿಗೆ ಗೊತ್ತಾಗದೆ ಅದು ಆರ್ಥ್ರೈಟಿಸ್ ಆಗಿಬಿಟ್ಟು ಅವರು ಆರ್ಥ್ರೈಟಿಕ್ ಆಗ್ತಾ ಇದ್ದಾರೆ. ಮೂರನೇದು ಪೋಸ್ಟ್ ಟ್ರಾಮೆಟಿಕ್, ಅಂದರೆ ನಾವು ಏನಾದರೂ ಕಾರ್ ಓಡಿಸ್ತಾ ಇರ್ತೀವಿ ಅಥವಾ 2 ವೀಲರ್ ಓಡಿಸ್ತಾ ಇದ್ದೀವಿ, ಬಿದ್ದುಬಿಟ್ಟು ಫ್ರ್ಯಾಕ್ಚರ್ಗಳಾಗಿರ್ತವೆ. ಫ್ರ್ಯಾಕ್ಚರ್ಗಳು ಸರಿಯಾಗಿ ನಾವು ಸರ್ಜರಿ ಮಾಡಿದ್ರೂ ಕಾರ್ಟಿಲೇಜ್ ಅನ್ಇವನ್ ಆಗಿರುತ್ತೆ, ಅಂದರೆ ಸ್ಮೂತ್ ಆಗಿರಲ್ಲ. ಅದು ಅನ್ಇವನ್ ಆದಾಗ ಕ್ರಮೇಣವಾಗಿ ಅವರು ವಯಸ್ಸಿನ ತಕ್ಕಂಗೆ ವರ್ಷಗಳು ಕಳೆದಂಗೆ ಆರ್ಥ್ರೈಟಿಸ್ ಆಗುತ್ತೆ. ನಾಲ್ಕನೇದು ಅಂದರೆ ನಮ್ಮ ಲೈಫ್ ಸ್ಟೈಲ್ ಪ್ರಾಬ್ಲಮ್ಗಳು, ತುಂಬ ಒಬೆಸಿಟಿ ರಿಲೇಟೆಡ್ ಇಶ್ಯೂಸ್ ತುಂಬ ಆಗ್ತಾ ಇರೋದ್ರಿಂದ ಆಲ್ರೆಡಿ ಕಾರ್ಟಿಲೇಜ್ ಡ್ಯಾಮೇಜ್ ಆಗಿರ್ಬೋದು ಅಥವಾ ಸ್ಪೋರ್ಟ್ಸ್ ಇಂಜುರಿ ಆಗಿರ್ಬೋದು, ಅಂಥವ್ರು ತೂಕನ ಜಾಸ್ತಿ ಮಾಡಿಕೊಂಡಾಗ ಅದರಿಂದನೂ ಆರ್ಥ್ರೈಟಿಸ್ ಸಮಸ್ಯೆಗಳು ಆಗ್ತಾಯಿದೆ. ಇವು 4 ಬಲವಾದ ಕಾರಣಗಳು. ಇನ್ನೂ ಸುಮಾರು ಚಿಕ್ಕ ಕಾರಣಗಳು ಇದ್ದಾವೆ. ಓಕೆ ಡಾಕ್ಟರ್, ಯೂಶ್ವಲಿ ಮೊಣಕಾಲು ನೋವಾಗಿರ್ಬೋದು, ಸೊಂಟ ನೋವಾಗಿರ್ಬೋದು ಅಥವಾ ಬೆನ್ನು ನೋವಾಗಿರಬಹುದು, ಇದು ಸರ್ವೇ ಸಾಮಾನ್ಯ ಎಲ್ಲರಲ್ಲಿರುವಂಥದ್ದು. ಎಲ್ಲರೂ ಏನು ಅನ್ಕೋತಾರೆ ಅಂತಂದರೆ, ಇದಕ್ಕೆಲ್ಲ ಚಿಕಿತ್ಸೆ ಬೇಕಾ? ನಾವೇ ಏನಾದರೂ ಟ್ರೀಟ್ಮೆಂಟ್ ಮಾಡಿಕೊಂಡು, ಏನೋ ಹಚ್ಕೊಂಡು, ಮೆಡಿಕಲಿಂದ ಏನೋ ತಂದ್ಕೊಂಡು ಕಡಿಮೆ ಮಾಡ್ಕೋತೀವಿ, ಎಣ್ಣೆ ಹಚ್ಚಿದ್ರೆ ಕಡಿಮೆ ಆಗುತ್ತೆ ಅಂದ್ಕೊಂಡೆ ಡಾಕ್ಟ್ರನ್ನ ರೀಚ್ ಆಗಬೇಕಾದ್ರೇ ಮಿತಿ ಮೀರಿ ಬಿಟ್ಟಿರುತ್ತೆ. ಆರಂಭಿಕ ಹಂತದಲ್ಲಿ ಲಕ್ಷಣ ಹೆಂಗಿರುತ್ತೆ? ಇದು ಆರ್ಥ್ರೈಟಿಸ್ ಅನ್ನೋದು ಅವ್ರಿಗೆ ಮೊದಲೇ ಗೊತ್ತಾಗಬೇಕು ಅಂತಂದರೆ ಯಾವ ಲಕ್ಷಣ ಗೋಚರಿಸುತ್ತೆ? ಈಗ ನಾನು ಹೇಳ್ದಂಗೆ ಇನ್ಫ್ಲಮೇಟರಿ ಆರ್ಥ್ರೈಟಿಸ್ ಇದ್ದರೆ ಸಡನ್ನಾಗಿ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ಮಾರ್ನಿಂಗ್ ಸ್ಟಿಫ್ನೆಸ್, ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಸಂಧಿವಾತಗಳು ಗಟ್ಟಿ ಆಗಿಬಿಡ್ತವೆ, ಕೈ ಕಾಲುಗಳು ಗಟ್ಟಿ ಆಗ್ತವೆ, ನಡೆಯೋಕ್ಕೆ ಕಷ್ಟ ಆಗುತ್ತೆ, ಮೂವ್ಮೆಂಟ್ ಕಷ್ಟ ಆಗುತ್ತೆ. ಇನ್ಫ್ಲಮೇಟರಿ ಆರ್ಥ್ರೈಟಿಸ್ ಅಂದರೆ ನಮ್ಮ ರೂಮಟಾಯ್ಡ್ ಆರ್ಥ್ರೈಟಿಸ್ ಎಕ್ಸಾಂಪಲ್. ಅವರು ಬಂದೇ ಬರ್ತಾರೆ, ಅವ್ರು ದೇ ವಿಲ್ ಗೋ ಟು ರೂಮಟಾಲಜಿಸ್ಟ್ ಫಸ್ಟ್. ಅವರು ಮೆಡಿಸಿನ್ ಎಲ್ಲ ಟ್ರೀಟ್ಮೆಂಟ್ ಮಾಡ್ತಾರೆ. ಅವರು ಸರಿ ಹೋಗಿಲ್ಲ ಅಂದರೆ ಸರ್ಜರಿ ಬೇಕಾದರೆ ನಮ್ಮ ಹತ್ರ ಬರ್ತಾರೆ, ಆರ್ಥೋಪೆಡಿಕ್ ಸರ್ಜರಿ. ಬಟ್ ಈ ಸ್ಪೋರ್ಟ್ಸ್ ಇಂಜುರೀಸು, ಈ ಚಿಕ್ಕದಾಗಲೇ ಹೇಳ್ದಂಗೆ ಈ ಸೌಂಡ್ ಬರ್ತಾ ಇರುತ್ತೆ, ಪೇನ್ ಸ್ವಲ್ಪ ಜನ ನಂಗೆ 50 ವಯಸ್ಸಾಗಿದೆ, ಪೇನ್ ಬಂದಿದೆ ಬಿಟ್ಟಾಕು, ಸುಮಾರು ಜನ ಆ ಥರ ಹೇಳ್ತಿರ್ತಾರೆ. ಸ್ವಲ್ಪ ಜನ ಮೆಟ್ಲತ್ಬೇಕಾದ್ರೆ ಇಲ್ಲ, ಅದು ಕಾಮನ್ನು. ಅದು ಸ್ವಲ್ಪ ಇನಿಷಿಯಲ್ ಡೇಸ್, ಅಂದರೆ ಆದಾಗ ಗುಣಲಕ್ಷಣಗಳು ಬಂದಾಗ ಅವ್ರು ಬಂದು ಡಾಕ್ಟರ್ ತೋರಿಸಿದ್ರೆ ಆರ್ಥ್ರೈಟಿಸ್ನ ಕಂಪ್ಲೀಟಾಗಿ ಕ್ಯೂರ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಸರ್ಜಿಕಲ್ ನೀಡನ್ನ ಪೋಸ್ಟ್ಪೋನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ 50 ವರ್ಷದಲ್ಲಿ ಸರ್ಜರಿ ಬೇಕಾದರೆ ಸರಿಯಾದ ನಾವು ಪ್ರಿಕಾಷನ್ಸ್ ತೊಗೊಂಡು ಟ್ರೀಟ್ಮೆಂಟ್ನ ಕರೆಕ್ಟಾದ ಟೈಮಲ್ಲಿ ಕೊಟ್ಟರೆ 60 ವರ್ಷವರೆಗೂ ಪೋಸ್ಟ್ಪೋನ್ ಮಾಡ್ಬೋದು, 70 ವರ್ಷವರೆಗೂ ಪೋಸ್ಟ್ಪೋನ್ ಮಾಡ್ಬೋದು. ಅದು ಎಷ್ಟು ವರ್ಷ ಆದ್ರೂ ಪೋಸ್ಟ್ಪೋನ್ ಮಾಡ್ಬೋದು, ಡಿಪೆಂಡಿಂಗ್ ಅಪಾನ್ ಅವ್ರ ಕಾರ್ಟಿಲೇಜ್ ಕ್ವಾಲಿಟಿ ಮೇಲೆ ಇರುತ್ತೆ. ಸೊ ಇದು ಒಂದು. ನೀವು ಕೇಳ್ದಂಗೆ ಗುಣಲಕ್ಷಣಗಳು ಏನಿರ್ತಾವೆ ಅಂದರೆ ನೋವು ಇರುತ್ತೆ, ಸೌಂಡ್ ಬರುತ್ತೆ ಮೇಲೆ ಕೆಳಗೆ ಓಡಾಡಿದಾಗ, ಅದು ಎಸ್ಪೆಷಲಿ ಮೆಟ್ಲು ಎತ್ತೋದು ಇಳಿಯೋದು ಮಾಡಿದಾಗ, ಊತ ಬರುತ್ತೆ, ಸ್ವೆಲ್ಲಿಂಗ್ ಇರುತ್ತೆ. ಆಮೇಲೆ ಮೂಮೆಂಟ್ಸ್ ಮಾಡ್ತಾ ಇರ್ತೀವಲ್ಲ, ಮೂಮೆಂಟ್ ಮಾಡಿದಾಗ ಪೇನ್ ಇರುತ್ತೆ. ಆ್ಯಂಡ್ ಎಸ್ಪೆಷಲಿ ಹೋಲ್ ಡೇ ನಿಂತ್ಕೊಂಡು ಕೆಲಸ ಮಾಡಿ ಮನೆ ಬಂದಮೇಲೆ ರಾತ್ರಿ ಎಲ್ಲ ನೋವು ಬರುತ್ತೆ. ಸೊ ದೀಸ್ ಆರ್ ದ
ಕ್ಲಾಸಿಕಲ್ ಸಿಂಪ್ಟಮ್ಸ್ ಆಫ್ ಅರ್ಲಿ ಆರ್ಥರೈಟಿಸ್. ಸೊ ಆ ಟೈಮಲ್ಲಿ ಅವರು ಬಂದು ಡಾಕ್ಟರ್ನ ಕಾಣಿದ್ರೆ ಅದಕ್ಕೆ ಸರಿಯಾದ ಪರಿಹಾರಗಳಿದ್ದಾವೆ. ಅಂದರೆ ಅರ್ಲಿ ಆರ್ಥರೈಟಿಸ್ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4 4 ಸ್ಟೇಜ್ಗಳಿದ್ದಾವೆ. ಸ್ಟೇಜ್ 1, 2 ಅಲ್ಲಿ ನಾವು ಸುಮಾರು ಸ್ಮಾಲ್ ಇಂಟರ್ವೆನ್ಷನ್, ಏನು ಇನ್ವೇಸಿವ್ ಅಲ್ಲ, ಅಂದರೆ ಏನಾದರೂ ಇಂಜೆಕ್ಷನ್ ಕೊಡೋಂಥದ್ದು ಅಥವಾ ಏನಾದರೂ ಮಾತ್ರೆ ಕೊಡೋಂಥದ್ದಲ್ಲ, ಸಿಂಪಲ್ ಎಕ್ಸಸೈಸು, ಲೈಫ್ ಸ್ಟೈಲ್ ಮಾಡಿಫಿಕೇಷನಿಂದ ಎಷ್ಟೋ ಜನಕ್ಕೆ ಸರಿ ಮಾಡ್ಬೋದು. ಓಕೆ ಡಾಕ್ಟರ್, ಈಗ ಆರ್ಥರೈಟಿಸ್ ಸಮಸ್ಯೆ ಇದೆ ಅಂದ ತಕ್ಷಣ ಯಾವುದೋ ಡಾಕ್ಟರ್ ಹತ್ರ ಹೋದ್ರೆ ಅದಕ್ಕೆ ಚಿಕಿತ್ಸೆ ಸಿಗಲ್ಲ, ರೈಟ್ ಪರ್ಸನ್ ಹತ್ರ ಹೋಗ್ಬೇಕಾಗತ್ತೆ. ಯಾವ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು? ಸೊ ಆರ್ಥರೈಟಿಸ್ ಯಾವುದೇ ಕೀಲು ಮೂಳೆ ಸಮಸ್ಯೆಗಳು ಬಂದಾಗ ಆರ್ಥೋಪೆಡಿಕ್ ಸರ್ಜನ್ ಹತ್ರ ಹೋಗೋದೇ ಬೆಸ್ಟ್. ಸೊ ಈಗ ಆರ್ಥೋಪೆಡಿಕ್ ಸರ್ಜನ್ಸು ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರು ಅಂತ ಊರಲ್ಲಿನೇ 1400ಕ್ಕಿಂತ ಜಾಸ್ತಿ ಆರ್ಥೋಪೆಡಿಕ್ ಸರ್ಜನ್ಸ್ ಇದ್ದಾರೆ. ಸೊ ದೇರ್ ಇಸ್ ಅನ್ಲೈಕ್ ಅದರ್ ಕಂಟ್ರೀಸ್, ಯುರೋಪಿಯನ್ ಕಂಟ್ರೀಸ್, ಅಮೆರಿಕನ್ ಕಂಟ್ರೀಸಲ್ಲಿ ಒಬ್ಬ ಆರ್ಥೋಪೆಡಿಕ್ ಸರ್ಜನ್ ಮೀಟ್ ಮಾಡಬೇಕಂದ್ರೆ ಇಲೆಕ್ಟಿವ್ ಪ್ರಾಬ್ಲಮ್ ಅಂದರೆ ಫ್ರಾಕ್ಚರ್ಗಳೆಲ್ಲ ರೆಗ್ಯುಲರ್ ಇಂಥ ಸಂಧಿವಾತ ಬಂದು 1 ಮಂತ್ ತೊಗೊಳುತ್ತೆ, ವೇಟಿಂಗ್ ಲಿಸ್ಟ್ 1 ಮಂತ್ ಇದೆ. ಇಂಡಿಯಾದಲ್ಲಿ ನೀವು ವಿದಿನ್ 24 hours ಯಾರನ್ನಾದ್ರೂ ಮೀಟಬಹುದು. ಇಷ್ಟೊಂದು ಈಸಿಲಿ ಅಕ್ಸೆಸಿಬಲ್ ಸರ್ವಿಸ್, ಮೆಡಿಕಲ್ ಸರ್ವಿಸ್ ಈ ಜಗತ್ತಲ್ಲಿ ಎಲ್ಲಿ ಇರಲಿಕ್ಕಿಲ್ಲ. ಮೇ ಬಿ ಪೇಷಂಟ್ಗಳು ಕೂಡ ಅಷ್ಟೇ ಸಂಖ್ಯೆಯಲ್ಲಿದ್ದಾರೆ, ಅಷ್ಟೇ ಸಂಖ್ಯೆ ಇದ್ರೂ ಅವೈಲಬಿಲಿಟಿ ಇದೆ, ಅಕ್ಸೆಸಿಬಿಲಿಟಿ ಇದೆ. ಬೇಸಿಕಲಿ ದೇರ್ ಇಸ್ ಎ ರೂಟ್ ಟು ರೀಚ್ ಡಾಕ್ಟರ್ಸ್. ಅನ್ಲೈಕ್ ವೆಸ್ಟರ್ನ್ ಕಂಟ್ರೀಸ್ ದೇರ್ ಇಸ್ ಎ ಸಿಸ್ಟಮ್ ದೇರ್, ಅಂದ್ರೆ GP ನೋಡ್ತಾರೆ ಆಮೇಲೆ. ಹೀಗಾಗಿ ಆರ್ಥೋಪೆಡಿಕ್ ಸರ್ಜನ್ನ ಹೋಗಿ ಮೀಟ್ ಆಗಿ ಅವರು ಸಮಂಜಸವಾದ ಟ್ರೀಟ್ಮೆಂಟ್ ಕೊಟ್ಟರೆ ಎಷ್ಟೋ ಜನರಿಗೆ ಅದರಿಂದ ಗುಣಮುಖವಾಗೋ ಚಾನ್ಸಸ್ಸು ಇರುತ್ತೆ, ಅಥವಾ ತೊಂದರೆಗಳು ತಡೆಗಟ್ಟೋ ಚಾನ್ಸಸ್ಸು ಇರುತ್ತೆ. ಓಕೆ ಡಾಕ್ಟರ್, ಈಗ ಆರ್ಥರೈಟಿಸ್ ಅಲ್ಲಿ ಸಿಕ್ಕಾಪಟ್ಟೆ ವಿಧಗಳಿವೆ, ಎಷ್ಟು ವಿಧಗಳಿವೆ, ಜೊತೆಗೆ ಯಾವುದು ಮೋಸ್ಟ್ ಡೇಂಜರಸ್? ಸೊ ಅಂದ್ರೆ ಡೇಂಜರಸ್ ಅಂತ ಯಾವುದು ಅಲ್ಲ, ಬಟ್ ಎಲ್ಲ ಆರ್ಥರೈಟಿಸ್ ಅಲ್ಲಿ ಸುಮಾರು ವಿಧಗಳಿದಾವೆ. ಮೇನ್ ಅಂತ ಯಾವುದು ಅಂದ್ರೆ ಸೆನೈಲ್ ಡಿಜನರೇಷನ್, ಅಂದ್ರೆ ವಯಸ್ಸಿನ ಅನುಸಾರವಾಗಿ ಸಂಯೋಗ. ಕಾರ್ಟಿಲೇಜ್ ಅನ್ನೋದು ಒಂದು ಪದರು, ಅದು ಮೂಳೆ ಮೇಲೆ ಇರುತ್ತೆ, ಅದು ಸ್ಮೂತ್ ಮತ್ತು ವೈಟ್ ಕಲರ್ದು ಇರುತ್ತೆ. ಅದನ್ನು ನಾವು ಮೂಮೆಂಟ್ ಯಾವುದು ನೀಯಲ್ಲಿರ್ಬೋದು, ಹಿಪ್ಪಲ್ಲಿರ್ಬೋದು, ಅದು ಮೂಮೆಂಟ್ ಮಾಡಿದಾಗ ಸ್ಮೂತಾಗಿ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ಅದು ವಯಸ್ಸಿನ ಸಹಜವಾಗಿ ಸಂಯೋಗ. ಅದಕ್ಕೆ 100 ಕಾರಣಗಳಿದ್ದಾವೆ, ಅದನ್ನು ಬಿಟ್ಟು ಹಾಕೊಂಡು. ಅದಾದಮೇಲೆ ಇನ್ಫ್ಲಮೇಟರಿ ಆರ್ಥರೈಟಿಸ್, ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಮದೇ ಅಗೇನೆಸ್ಟ್ ವರ್ಕ್ ಮಾಡಿದಾಗ ಕಾರ್ಟಿಲೇಜ್ ಡ್ಯಾಮೇಜ್ ಇದೆ. ರೂಮಟಾಯ್ಡ್ ಆರ್ಥರೈಟಿಸ್ ಅನ್ಬೋದು, ಗೌಟಿ ಆರ್ಥರೈಟಿಸ್ ಅನ್ಬೋದು, ಮತ್ತು SLE, ಸುಮಾರು ಕಾರಣಗಳಿದ್ದಾವೆ. ಸೋರಿಯಾಟಿಕ್ ಆರ್ಥರೈಟಿಸ್, ಹೀಗೆ ಸುಮಾರು ಕಾರಣಗಳಿಂದ ಸೆಕೆಂಡ್ರಿ ಡ್ಯಾಮೇಜ್ ಅದಕ್ಕೆ ಸೆಕೆಂಡ್ರಿ ಆರ್ಥರೈಟಿಸ್ ಅಂತೀವಿ. 3ನೇದು ಸ್ಪೋರ್ಟ್ಸ್ ರಿಲೇಟೆಡ್ ಆರ್ಥರೈಟಿಸ್, ಸ್ಪೋರ್ಟ್ಸ್ ಇಂಜುರೀಸ್ ಆಗಿರ್ತವೆ, ಸರಿಯಾಗಿ ಟ್ರೀಟ್ಮೆಂಟ್ ಆಗಿರಲ್ಲ ಅಥವಾ ಟ್ರೀಟ್ಮೆಂಟ್ ತೊಗೊಂಡಿರಲ್ಲ, ಸೊ ಅವ್ರಿಗೆ ಆಗುತ್ತೆ. 4ನೇದು ಎಕ್ಸಿಡೆಂಟ್ ರಿಲೇಟೆಡ್ ಆರ್ಥರೈಟಿಸ್, ಅಂದರೆ ಆಕ್ಸಿಡೆಂಟ್ ಆಗಿರುತ್ತೆ, ಫ್ರಾಕ್ಚರ್ ಆಗಿರುತ್ತೆ, ಐದರ್ ಆಪರೇಷನ್ ಸರಿ ಹೋಗಿರಲ್ಲ, ಅವ್ರ ಆಪರೇಷನ್ ಮಾಡಿಸ್ಕೊಂಡಿರಲ್ಲ, ಅವ್ರ ಆಪರೇಷನ್ ಚೆನ್ನಾಗಿ ಆಗಿದ್ರು ಆ ಅನ್ಇವನ್ನೆಸ್ ಅಂತ ಹೇಳಿದ್ನಲ್ಲ, ಕಾರ್ಟಿಲೇಜ್ ಅನ್ಇವನ್ನೆಸ್ ಆದ್ರೂ ಸ್ಲೋ ಆಗಿ ಕ್ರಮೇಣವಾಗಿ ದಿನಗಳ ಕಳೆದಂಗೆ ಅರ್ಧ. ಇವು 4 ಮೇನ್, ಇನ್ನೂ ತುಂಬ ಕಾರಣಗಳಿದಾವೆ. ಈ 4 ಜನಸಾಮಾನ್ಯರಿಗೆ ಗೊತ್ತಾಗಬೇಕಾಗಿರೋದು ಈ 4 ಮೇನ್ ಕಾರಣಗಳು. ಓಕೆ ಡಾಕ್ಟರ್, ಇವಾಗ ಈ ಸಮಸ್ಯೆ ಇದ್ದವರು ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಾರೆ. ಕನ್ಸಲ್ಟ್ ಮಾಡಿದಾಗ ಅವರಿಗೆ ತಾವು ಯಾವೆಲ್ಲ ಟೆಸ್ಟ್ಗಳನ್ನು ಸಜೆಸ್ಟ್ ಮಾಡ್ತೀರಾ? ನಮ್ದು ಆರ್ಥೋಪೆಡಿಕ್ಸ್ ಇಸ್ ವೆರಿ ಸಿಂಪಲ್. ನಮ್ಗೇನು ಜಾಸ್ತಿ ಟೆಸ್ಟ್ಗಳೇನಿರಲ್ಲ. ವಯಸ್ಸಿನ ಅನುಸಾರವಾಗಿ ಬಂದವರಿಗೆ ಒಂದು ಎಕ್ಸ್ರೇ ಬೇಕು ಆರ್ಥರೈಟಿಸ್ ಅನ್ನು ಕಂಡುಹಿಡಿಯೋಕ್ಕೆ, ಆರ್ಥರೈಟಿಸ್ ಇದೆಯೇ ಇಲ್ವೋ ಅನ್ನೋಕ್ಕೆ. ಬೇರೆ ಕಾರಣಗಳಿದ್ರೆ ಲೈಕ್ ಇನ್ಫ್ಲಮೇಟರಿ ಅಲ್ಲ ಸ್ವಲ್ಪ ಬ್ಲಡ್ ಟೆಸ್ಟ್ ಇರ್ತವೆ, ಮೈನರ್ ಟೆಸ್ಟ್ಗಳಿರ್ತವೆ, CBC, SR, CRP ಮತ್ತು ಯೂರಿಕ್ ಆಸಿಡ್, RA ಫ್ಯಾಕ್ಟರ್, ಆಂಟಿಸಿಸ್ಮಿಂಗ್ ಮಾಡಿಬಿಟ್ಟು ಆ ಯಾವ ಲೆವೆಲಲ್ಲಿದೆ, ಯಾವ ಗ್ರೇಡಲ್ಲಿದೆ ಅದನ್ನು ನೋಡ್ತೀವಿ. ತುಂಬ ಹೈ ಆಗಿದೆ ವ್ಯಾಲ್ಯೂ, ತುಂಬ ಲೋ ಆಗಿದೆ, ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಇರುತ್ತೆ. ಮೋಸ್ಟ್ ಆಫ್ ದೆಮ್ ಜಸ್ಟ್ ನೀಡ್ ಒಂದು ಸಿಂಪಲ್ ಎಕ್ಸ್ರೇ, ಸ್ಟ್ಯಾಂಡಿಂಗ್ ಎಕ್ಸ್ರೇ ನಿಲ್ಲಿಸ್ಬಿಟ್ಟು ಒಂದು ಎಕ್ಸ್ರೇ ಮಾಡಿದರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ನೀದು ಅಥವಾ ಹಿಪ್ಪದು ಅಷ್ಟೇ. ತುಂಬ ಜನ ಏನು ಅಂತ ಡಾಕ್ಟರ್ ಅಂದರೆ ಯೂಶ್ವಲಿ ವಯಸ್ಸಾದವ್ರೆ ಸ್ವಲ್ಪ ಏನು ಅಂತಂದರೆ ಡಾಕ್ಟರ್ ಹತ್ರ ಹೋಗಲ್ಲ, ನಾವು ಹೋದರೆ ಸರ್ಜರಿ ಹೇಳಿಬಿಡ್ತಾರೆ, ಸರ್ಜರಿ ಆದರೆ ನಮಗಿನ್ನೂ ತುಂಬ ಕಷ್ಟ ಆಗಿಬಿಡುತ್ತೆ ಅಂತ ಅನ್ಕೋತಾರೆ. ಬಟ್ ಸರ್ಜರಿ ಅಗತ್ಯ ಎಲ್ರಿಗಿರಲ್ಲ ಅಂತ ಅನ್ಸುತ್ತೆ, ತಾವೇನು ಹೇಳ್ತೀರಾ? ಇಲ್ಲ, 100% ನೀವು ಹೇಳಿದ್ದು ಎಕ್ಸಾಕ್ಟ್ಲಿ ಕರೆಕ್ಟ್. ಅರೌಂಡ್ ಮೋರ್ ದೆನ್ 70% to 80% ಪೀಪಲ್ಗೆ ಸರ್ಜರಿ ಬೇಕಿಲ್ಲ. 80% ಜನಕ್ಕೆ ಸರ್ಜರಿನೇ ಬೇಕಾಗಿಲ್ಲ. ಅವ್ರಿಗೆ ಜಸ್ಟ್ ಅವರ ಜೀವನ ಶೈಲಿಯ ಬದಲಾವಣೆ, ಅಂದರೆ ನೆಲಕ್ಕೆ ಕೂತ್ಕೋಬಾರ್ದು, ಇಂಡಿಯನ್ ಟಾಯ್ಲೆಟ್ನ ಆದಷ್ಟು ಅವಾಯ್ಡ್ ಮಾಡಬೇಕು, ಮೆಟ್ಲು ಹತ್ತೋದು ಇಳಿಯೋದನ್ನು ಅವಾಯ್ಡ್ ಮಾಡಬೇಕು, ಇಂಪ್ಯಾಕ್ಟ್ಫುಲ್ ಸ್ಪೋರ್ಟ್ಸ್ನ ಅವಾಯ್ಡ್ ಮಾಡಬೇಕು, ಅಂದರೆ ಜಂಪ್ ಆ್ಯಂಡ್ ಲ್ಯಾಂಡ್, ಅಂದರೆ ಸ್ಕಿಪ್ಪಿಂಗು, ರನ್ನಿಂಗು, ಮತ್ತು ಜಂಪ್ ಆ್ಯಂಡ್ ಲ್ಯಾಂಡ್ ಲೈಕ್ ಟೆನ್ನಿಸ್ಸು, ಶಟಲ್, ಬ್ಯಾಡ್ಮಿಂಟನ್, ಆ ಥರ ಅದನ್ನು ಅವಾಯ್ಡ್ ಮಾಡಬೇಕು. ಅವ್ರಿಗೆ ಏನಂತಂದರೆ ವಾಕಿಂಗ್ ಮಾಡ್ಬೋದು, ಸ್ವಿಮ್ಮಿಂಗ್ ಮಾಡ್ಬೋದು, ಕ್ರಾಸ್ ಟ್ರೈನರ್ ಮಾಡ್ಬೋದು, ರೋವಿಂಗ್ ಮಾಡ್ಬೋದು. ಸೊ ದಿಸ್ ಸಿಂಪಲ್ ಎಕ್ಸಸೈಸಸ್, ವಾಕಿಂಗ್ ಮಾಡ್ಬೋದು. ಸೊ ಅದನ್ನು ಒಂದು ಲೈಫ್ ಸ್ಟೈಲ್ ಹೇಳ್ಕೊಡ್ತೀವಿ. ಸ್ವಲ್ಪ ಜೀವನ ಶೈಲಿ ಬದಲಾವಣೆ, ಒಂದು ಸ್ವಲ್ಪ ಎಕ್ಸಸೈಸಸ್ ಇರುತ್ತೆ. ನೀ ಸ್ಟ್ರೆಂಥನಿಂಗ್, ಅಂದರೆ ಈ ನೀ ಮಸಲ್ಗಳೇನಿರ್ತಾವಲ್ಲ, ಸ್ನಾಯುಗಳು ಅಂದರೆ ಮಸಲ್ಗಳು, ಅವು ವೀಕ್ ಆಗಿರ್ತವೆ, ಸೆಕೆಂಡ್ರಿ ಟು ಆರ್ಥರೈಟಿಸ್. ಅದನ್ನು ಸ್ಟ್ರೆಂತ್ ಮಾಡಿದರೆ ನಮ್ಮ ಲೋಡ್ ಡೈರೆಕ್ಟಾಗಿ ನೀ ಜಾಯಿಂಟ್ ಮೇಲೆ ಬೀಳಲ್ಲ, ಮೋಸಖಂಡಗಳ ಮೇಲೆ ಬೀಳುತ್ತೆ. ಅದಕ್ಕೆ ಲೋಡ್ ಬೈಪಾಸ್ ಕಾನ್ಸೆಪ್ಟ್ ಅಂತೀವಿ. ನೀ ಮಸಲು ಮತ್ತು ಹಿಪ್ ಮಸಲ್ಗಳು ಸ್ಟ್ರಾಂಗ್ ಆಗಿದ್ರೆ ನಾವು ನಡೆಯೋ ಟೈಮಲ್ಲಿ ನಮ್ಮ ದೇಹದ ತೂಕ ಅಥವಾ ನಮ್ಮ ದೇಹದ ಇಂಪ್ಯಾಕ್ಟು ಮೌಸಖಂಡಗಳ ಮೇಲೆ ಒಂದು 50% ಹೋದರೆ ಜಾಯಿಂಟ್ ಮೇಲೆ ಒಂದು 50% ಹೋಗುತ್ತೆ. ಮೌಸಖಂಡಗಳು ವೀಕ್ ಇದ್ರೆ 100% ಜಾಯಿಂಟ್ ಮೇಲೆ ಹೋಗುತ್ತೆ. ಸೊ ಅಂಥವ್ರಿಗೆ ಆರ್ಥರೈಟಿಸ್ ಬೇಗ ಸಿಗುತ್ತೆ. ಈ ಗ್ರೇಡ್ 1 ಗ್ರೇಡ್ 2 ಆರ್ಥರೈಟಿಸ್ ಅವರಿಗೆ ಇಷ್ಟು ಬಿಟ್ಟು ಏನೂ ಬೇಕಾಗಿಲ್ಲ. ಸ್ವಲ್ಪ ಆಯಿಂಟ್ಮೆಂಟ್, ಲೋಕಲ್ ಅಪ್ಲಿಕೇಶನ್, ಹಾಟ್ ವಾಟರ್ ಫರ್ಮೆಂಟೇಷನ್ನು,
ಅಥವಾ ಸ್ವಲ್ಪ SOS ಮೆಡಿಕೇಶನ್ ತುಂಬಾ ನೋವಿದ್ರೆ ಒಂದು ಮಾತ್ರೆ, ಅದನ್ನ ಮಾತ್ರೆ ತಗೊಳ್ಳೋದನ್ನು ಹ್ಯಾಬಿಟ್ ಮಾಡ್ಕೋಬಾರ್ದು. ಅದಕ್ಕೆ ಸುಮಾರು ಸೈಡ್ ಎಫೆಕ್ಟ್ಸ್ ಇದೆ. ಗ್ರೇಡ್ 1 ಅಂಡ್ ಗ್ರೇಡ್ 2. ಗ್ರೇಡ್ 3 ಅವರಿಗೆ ಇನ್ನೊಂದು ಸ್ವಲ್ಪ ಜಾಸ್ತಿ, ಸ್ವಲ್ಪ ಎಕ್ಸಸೈಸ್, ಸ್ವಲ್ಪ ಫಿಸಿಕಲ್ ಥೆರಪಿ ಅಂತೀವಿ ನಾವು, ಫಿಸಿಯೋಥೆರಪಿ ರೆಮಿಡೀಸ್ನ ಮಾಡಿಬಿಟ್ಟು ಸರಿ ಮಾಡ್ತೇವೆ. ಗ್ರೇಡ್ 4 ಇರೋರಿಗೆ ಮಾತ್ರ ಸರ್ಜರಿ ಬೇಕಾಗುತ್ತೆ. ಸೊ ಅದು ಜನರಿಗೆ ಏನಾಗ್ಬಿಡುತ್ತೆ, ತುಂಬ ಲೇಟಾಗಿ ಪ್ರೆಸೆಂಟ್ ಮಾಡ್ತಾರೆ ಸುಮಾರು ಜನ. ಫಸ್ಟ್ ಆಫ್ ಆಲ್ ಬರಂಗಿಲ್ಲ, ಬಂದಾಗ ಎಲ್ಲರಿಗೂ ಆರ್ಥರೈಟಿಸ್ ಆಗಿರುತ್ತೆ. ನಾವು ಜನರಲ್ ಆಗಿ ಸಜೆಸ್ಟ್ ಮಾಡಿದಾಗ ದೇ ವಿಲ್ ಗೆಟ್ ಸ್ಕೇರ್ಡ್. ಬಟ್ ಇಫ್ ದೇ ಪ್ರೆಸೆಂಟ್ ಅರ್ಲಿ, ಬೇಗ ಬಂದ್ರೆ ಅವ್ರಿಗೆ ಸರ್ಜರಿನ ಎಷ್ಟು ವರ್ಷಗಳಿಗೆ ಮುಂದಾಕ್ಬೋದು ಅಥವಾ ಸರ್ಜರಿನ ತಡೆಗಟ್ಬೋದು. ಅದನ್ನು ಆಪ್ಷನ್ ಇದೆ. ಓಕೆ ಡಾಕ್ಟರ್, ಇವಾಗ ನೀ ರಿಪ್ಲೇಸ್ಮೆಂಟ್ ಅಂದ್ರೆ ಏನು, ಇದು ಯಾರಿಗೆ ಇದ್ರ ಅಗತ್ಯ ಬೀಳುತ್ತೆ? ಕರೆಕ್ಟ್, ವೆರಿ ಗುಡ್ ಕ್ವಶನ್. ನೀ ರಿಪ್ಲೇಸ್ಮೆಂಟ್ ಅಂದರೆ ಆರ್ಥರೈಟಿಸ್ ಗ್ರೇಡ್ 4 ಆರ್ಥರೈಟಿಸ್ ಆದವರಿಗೆ ಎಕ್ಸ್ರೇಯಲ್ಲಿ ತುಂಬ ಚೇಂಜಸ್ ಆಗಿ ಒಂದು ಮೂಳೆ ಮೇಲೆ ಒಂದು ಮೂಳೆ ಟಚ್ ಆಗಿ ನೋವು ಮಾಡ್ತಾ ಇರೋಂಥದ್ದು ಒಂದು. ಆಮೇಲೆ ಪ್ರತಿ ದಿನನಿತ್ಯದ ಆಕ್ಟಿವಿಟಿಯಲ್ಲಿ ಅಂದರೆ ಅವರ ದೈನಂದಿನ ಚಟುವಟಿಕೆಗಳಲ್ಲಿ ಎಲ್ಲನೂ ಪೇನಿಂದ ಆಗ್ತಾ ಇರುತ್ತೆ. ನಡೆಯೋದು, ಮೆಟ್ಲತ್ತೋದು, ಕೆಳ ಕುತ್ಕೊಳ್ಳೋದು, ನಡೆಯೋದು, ಎಲ್ಲ ಆಕ್ಟಿವಿಟೀಸ್ಗೆ ಅವ್ರಿಗೆ ಪೇನ್ ಇರುತ್ತೆ. ಮೂರನೇದು ನೈಟಲ್ಲಿ ಅವ್ರಿಗೆ ಪೇನ್ ಬರ್ತಾ ಇರುತ್ತೆ. ನಾಲ್ಕನೇದು ಅವರು ಮೆಡಿಸಿನ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಐದನೇದು ಕಾಲು ಹಿಂಗೆ ಸೊಟ್ಟ ವಕ್ರವಾಗಿರ್ತವೆ, ಸ್ವಲ್ಪ ಶೇಪ್ ಚೇಂಜ್ ಆಗಿರುತ್ತೆ ಮಂಡಿದು. ಸೊ ಅಂಥವ್ರಿಗೆ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಬೇಕಾಗುತ್ತೆ. ಇವು ಯಾವ ಲಕ್ಷಣಗಳಿಲ್ಲ, ಮೆಡಿಸಿನ್ ತೊಗೊತಾ ಇಲ್ಲ, ಅವ್ರಿಗೆ ಅಷ್ಟೊಂದು ಡಿಫಾರ್ಮಿಟಿ ಇಲ್ಲ, ಅವ್ರಿಗೆ ಅಷ್ಟೊಂದು ಊತ ಇಲ್ಲ, ಅಷ್ಟೊಂದು ಪೇನ್ ಇಲ್ಲ, ಮೈನರ್ ಆಗಿದೆ ಅಂದರೆ ಅವ್ರಿಗೆ ಜಸ್ಟ್ ಎಕ್ಸಸೈಸ್ ಬೇಕಾಗುತ್ತೆ, ಸ್ವಲ್ಪ ಆಯಿಂಟ್ಮೆಂಟು, ಆ ಥರ ಸಿಂಪಲ್ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಸೊ ಈ ಗ್ರೇಡ್ 4 ಪ್ಲಸ್ ಈ 5 ಸಿಂಪ್ಟಮ್ಸ್ ನಾನು ಹೇಳಿದ್ನಲ್ಲ, ಆ ಇದ್ದವ್ರಿಗೆ ಮಾತ್ರ ನಾವು ಸರ್ಜರಿ ಬೇಕಾಗುತ್ತೆ. ಈ ನೀ ರಿಪ್ಲೇಸ್ಮೆಂಟ್ ಅನ್ನುವಂಥದ್ರ ಪ್ರೊಸೀಜರ್ ಹೆಂಗೆ? ವೆರಿ ಅದೇ ತುಂಬ ಒಳ್ಳೆ ಖುಷಿ. ಆಗಲೇ ನಾನು ಹೇಳಬೇಕಾಗಿತ್ತು, ಇದಾಯಿತು. ಏನಂದರೆ ಈಗ ಮಂಡಿ ಸೌದಿದೆ ಅಂದರೆ ಮೂಳೆಗಳ ಸೌದಿರಲ್ಲ, ಮೂಳೆ ಮೇಲಿರುವ ಪರದು ಸೌದಿರುತ್ತೆ, ಅದು ಕಾರ್ಟಿಲೇಜ್. ಆ ಕಾರ್ಟಿಲೇಜ್ನ ರೀಪ್ರೊಡ್ಯೂಸ್ ಮಾಡೋ ಮೆಡಿಸಿನ್ ಇನ್ನು ಜಗತ್ತಲ್ಲಿ ಇಲ್ಲ. ಸುಮ್ಮನೆ ಕೊಡ್ತಾ ಇರ್ತಾರೆ, ಅದು ಯಾವ ಮೆಡಿಸಿನು ಅದು ಕಾರ್ಟಿಲೇಜ್ನ ರೀಫಾರ್ಮ್ ಆಗೋದು ಇಲ್ಲ. ಸೊ ಅದಕ್ಕೆ ಕಾರ್ಟಿಲೇಜ್ ಸೌದ ಮೇಲೆ ಮೂಳೆನೂ ಕೆಳಗಡೆ ಸಮಯಕ್ಕೆ ಶುರು ಮಾಡುತ್ತೆ. ಅವಾಗ ನಾವೇನು ಮಾಡ್ತೀವಿ, ಕಾರ್ಟಿಲೇಜ್ ಪರದನ್ನು ತೆಗೆದು ಆ ಮೂಳೆನೂ ಒಂದು ಶೇಪ್ ಮಾಡ್ತೀವಿ, ಅಂದರೆ ಒಂದು ಇಂಪ್ಲಾಂಟ್ ಪ್ರಾಸ್ಥೆಸಿಸ್ ಅಂತ ಇರುತ್ತೆ. ಅದಕ್ಕೆ ತುಂಬ ಇಂಪೋರ್ಟೆಡ್ ಇಂಪ್ಲಾಂಟ್ಸು, ಒಳ್ಳೆ ವೆರಿ ಹೈ ಎಂಡ್ ಕ್ವಾಲಿಟಿ, ಬಾಡಿಗೆ ಏನು ಇಫೆಕ್ಟ್ ಆಗದಿರೋಂಥ ಇನರ್ಟ್ ಮಟೀರಿಯಲ್ ಇಂದ ರೆಡಿ ಮಾಡಿರ್ತಾರೆ. ಅದನ್ನ ಒಂದು ಈ ಥೈ ಬೋನಿಗೆ ಒಂದು ಮೇಲೆ, ಈ ಲೆಗ್ ಬೋನಿಗೆ ಒಂದು, ಮಧ್ಯೆ ಒಂದು ಪಾಲಿ ಇನ್ಸರ್ಟ್, ಕಾರ್ಟಿಲೇಜ್ ಥರ ಇರೋದು ಇನ್ಸರ್ಟ್, ಅವೆರಡು ಸ್ಮೂತ್ ಆಗಿ ಮೂವ್ ಆಗಂಗೆ ಮಾಡೋದೇ ಇದು ನೀ ರಿಪ್ಲೇಸ್ಮೆಂಟ್ ಸರ್ಜರಿ. ಸಿಂಪಲ್ ವರ್ಡ್ಸಲ್ಲಿ ಹೇಳ್ಬೇಕಂದ್ರೆ, ಅಫ್ಕೋರ್ಸ್ ಇಟ್ ಇಸ್ ಅ ವೆರಿ ಕಾಂಪ್ಲೆಕ್ಸ್ ಪ್ರೊಸೀಜರ್ ಟು ಲರ್ನ್ ಆ್ಯಂಡ್ ಡೂ ಇಟ್. ಬಟ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮೂಳೆಗಳು ಒಂದು ಮೂಳೆ ಟಚ್ ಆಗೋದನ್ನ ಪ್ರಿವೆಂಟ್ ಮಾಡೋಕ್ಕೆ ಕೆಟ್ಟಿರೋ ಮೂಳೆನ ತೆಗೆದುಬಿಟ್ಟು ಆ ಮೂಳೆನ ಒಂದು ಶೇಪ್ ಮಾಡಿಬಿಟ್ಟು ಮೇಲೆ ಒಂದು ಪ್ರೊಸೆಸ್, ಕೆಳಗೆ ಒಂದು ಪ್ರೊಸೆಸ್, ಮಧ್ಯೆ ಒಂದು ಪಾಲಿಎಥಿಲಿನ್ ಇನ್ಸರ್ಟ್ ಅಂತ ಇರುತ್ತೆ, ಆ ಇನ್ಸರ್ಟ್ ಹಾಕಿ ಸ್ಮೂತ್ ಆಗಿ ಮೂವ್ಮೆಂಟ್ ಮಾಡಿಸೋದೇ ನೀ ರಿಪ್ಲೇಸ್ಮೆಂಟ್ ಸರ್ಜರಿ. ಸರ್ಜರಿ ಪ್ರೊಸೆಸ್ ಬಗ್ಗೆ ಹೇಳೋದಾದ್ರೆ ಡಾಕ್ಟರ್, ಮೊದಲೆಲ್ಲ ಓಪನ್ ಸರ್ಜರಿ ಆಗ್ತಾ ಇದ್ದಂಥದ್ದು, ಈಗ ಹೆಂಗೆ? ಈಗ ಇವಾಗಲೂ ಓಪನ್ ಸರ್ಜರಿನೇ ಇದೆ, ಬಟ್ ಸುಮಾರು ತಂತ್ರಜ್ಞಾನದಿಂದ ತುಂಬಾ ಮುಂದೆ ಬಂದಿದ್ದೇವೆ. ಈಗ ನಾವು 2008ರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ರೆ ಇವಾಗಿಂದ ತುಂಬ ಮುಂದೆ ಬಂದಿದ್ದೀವಿ. ಅಂದರೆ 5 ವಿಧಗಳಲ್ಲಿ ಮುಂದೆ ಬಂದಿದ್ದೇವೆ. ಒಂದು ಏನಂದರೆ, ಈಗೆಲ್ಲ ಇನ್ಸಿಷನ್ಗಳೆಲ್ಲ ಚಿಕ್ಕ ಇನ್ಸಿಷನ್ಗಳು. ಮುಂಚೆಲ್ಲ ತುಂಬ ದೊಡ್ಡದಾಗಿ ಸರ್ಜರಿ ಆಗ್ತಿತ್ತು, ಓಪನ್ ಆಗ್ತಿತ್ತು, ಇವಾಗ ಚಿಕ್ಕ ಇನ್ಸಿಷನ್ ಅದು ಬಂದಿದೆ. ಎರಡನೇದು, ಆಪ್ರೇಷನ್ ಆದಮೇಲೆ ನೋವು ತಡೆಗಟ್ಟುವ ವಿಧಾನಗಳು ತುಂಬ ಇಂಪ್ರೂವ್ ಆಗಿದೆ. ಅನಸ್ಥೆಷಿಯಾ ಡಿಪಾರ್ಟ್ಮೆಂಟ್ದವರು ಪೇನ್ ಮೊಡ್ಯಾಲಿಟಿ ಕಂಟ್ರೋಲ್ ಮಾಡೋಂಥ ಮೊಡ್ಯಾಲಿಟೀಸ್ನ ತುಂಬ ಇಂಪ್ರೂವ್ ಮಾಡಿದ್ದಾರೆ. ಅಂದರೆ ಅಲ್ಟ್ರಾಸೌಂಡೆಡ್ ಗೈಡ್ ರಿಜಿನಲ್ ಬ್ಲಾಕ್ಸ್ ಅಂತ ಕೊಡ್ತಾರೆ. ಕೊಟ್ಟಾಗ ಆಪರೇಷನ್ ಆದ ಸೇಮ್ ಡೇ ಈವ್ನಿಂಗಲ್ಲಿ ವಾಕ್ ಮಾಡ್ಬೋದು, ಮರುದಿನೂ ವಾಕ್ ಮಾಡ್ಬೋದು. ಮೂರನೇದು, ರಕ್ತಸ್ರಾವ ತುಂಬ ಆಗ್ತಿತ್ತು, ಬ್ಲೀಡಿಂಗ್ ಭಾಳ ಆಗ್ತಿತ್ತು. ಸೊ ಅದನ್ನು ರಕ್ತಸ್ರಾವವನ್ನು ಪ್ರಿವೆಂಟ್ ಮಾಡೋಕ್ಕೆ ತುಂಬ ಒಳ್ಳೊಳ್ಳೆ ಮೆಡಿಸಿನ್, ಟ್ರಾನ್ಸ್ಮಿಕ್ ಆ್ಯಸಿಡ್ ಇಂಥ ಒಳ್ಳೊಳ್ಳೆ ಮೆಡಿಸಿನ್ಗಳು ಬಂದಿದ್ದಾವೆ. ಅದನ್ನು ನಾವು ಆಪರೇಷನ್ಗಿಂತ ಮುಂಚೆ ಮತ್ತು ಆಪರೇಷನ್ ಆದಮೇಲೆ ಕೊಟ್ಟರೆ ಬ್ಲೀಡಿಂಗ್ ಕಡಿಮೆ ಆಗಿಬಿಟ್ಟು ಬ್ಲಡ್ ಟ್ರಾನ್ಸ್ಫ್ಯೂಷನ್ದ ಅವಶ್ಯಕತೆ ತುಂಬ ಕಡಿಮೆ ಆಗ್ತಾಯಿದೆ. ನಮ್ಮ ಪೇಷಂಟಲ್ಲಿ ಒಂದು 100 ಸರ್ಜರಿ ಮಾಡಿದ್ರೆ ಇಬ್ಬರಿಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಬೇಕಾಗ್ತಾಯಿದೆ. ನಾಲ್ಕನೇದು, ರೋಬೋಟಿಕ್ಸ್ ಬಂದಿರೋದ್ರಿಂದ, ಈ ರೋಬೋಟಿಕ್ಸ್ ತಂತ್ರಜ್ಞಾನ ಹೆಂಗಿದೆ ಅಂದರೆ, ಆ ಮೂಳೆನ ತುಂಬ ಪ್ರಿಸೈಸ್ ಆಗಿ ಕಟ್ ಮಾಡುತ್ತೆ. ಆ ಬಾಡಿ ಮೇಲೆ ಇನ್ಫ್ಲಮೇಷನ್ ಆಗಲ್ಲ, ಅಂದರೆ ಬಾಡಿ ಮೇಲೆ ಪರಿಣಾಮ ಬೀಳಲ್ಲ. ನಾವು ಮ್ಯಾನ್ಯುವಲಿ ಮಾಡಿದಾಗ ಸ್ವಲ್ಪ ಪರಿಣಾಮ ಜಾಸ್ತಿ ಇರುತ್ತೆ, ಆ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ. ಆಮೇಲೆ ನಾವು ಈ ರೂಮಲ್ಲಿ 5-6 ಜನ ಇದ್ದೀವಿ, 5-6 ಜನದ ನೀನು ಬೇರೆ ಬೇರೆ ಪಿನೋಟೈಪ್ ಅಂತ ಇರುತ್ತೆ, ಬೇರೆ ಬೇರೆ ಶೇಪಲ್ಲಿ ಇರುತ್ತೆ. ಸೊ ನಾವು ಮೆಕ್ಯಾನಿಕಲ್ ಅಂದರೆ ನಾವು ಕನ್ವೆನ್ಷನಲ್ ಅಂದರೆ ನಾವು ಮುಂಚೆ ಮಾಡ್ತಾ ಇರೋ ಸರ್ಜರಿ ಎಲ್ರಿಗೂ ಒಂದೇ ಅಲೈನ್ಮೆಂಟ್ ಮಾಡ್ಬೋದಿತ್ತು. ಇವಾಗ ರೋಬೋಟಿಕ್ ಥ್ರೂ ಅವರ ನೀಗೆ ಯಾವುದು ಸರಿ ಹೋಗುತ್ತೆ, ಅವರಿಗೆ ಒಂದು 9 ಪಿನೋಟೈಪ್ಸ್ ಇರುತ್ತೆ, ಆ ಪಿನೋಟೈಪ್ಗೆ ತಕ್ಕವಾಗಿ ಸಮೀಪವಾಗಿ ಆ ನೀಜ್ ರಿಪ್ಲೇಸ್ಮೆಂಟ್ನ ಮಾಡ್ಬೋದು. ಹೀಗಾಗಿ ಅವರು ನ್ಯಾಚುರಲ್ ಫೀಲಿಂಗ್ ಮಾಡ್ತಾರೆ. ಸೊ ಅಲೈನ್ಮೆಂಟು, ಪೇನ್ ರಿಲೀಫ್ ಇಂಪ್ರೂವ್ ಆಗಿದೆ, ರಕ್ತಸ್ರಾವ ಇಂಪ್ರೂವ್ ಆಗಿದೆ, ಪ್ರಿಸಿಷನ್ ಇಂಪ್ರೂವ್ ಆಗಿದೆ, ಓವರ್ ಆಲ್ ಬಾಡಿ ಮೇಲೆ ಇಂಪ್ಯಾಕ್ಟ್ ಇಂಪ್ರೂವ್ ಆಗಿದೆ, ಆ್ಯಂಡ್ ಸೇಮ್ ಡೇ ವಾಕ್ ಮಾಡ್ತಾ ಇರೋದ್ರಿಂದ ಮೆಡಿಕಲ್ ಕಾಂಪ್ಲಿಕೇಶನ್ಸು ಕಡಿಮೆ ಆಗಿದೆ. ಡ್ರಮ್ಯಾಟಿಕ್ ಎಪಿಡೆಮಾಲಜಿಕಲ್ ಡ್ರಿಫ್ಟ್ ಅಂತೀವಿ, ಅಂದರೆ ಒಂದು 10 ವರ್ಷದಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಬಟ್ ಅದು ಹಳೆಯದನ್ನ ಸುಮಾರು ಜನಕ್ಕೆ ನೆನಪಿರೋದ್ರಿಂದ ಅದರದ್ದು ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಜನರು. ರೋಬೋಟಿಕ್ ಸರ್ಜರಿ ಅಂದ ತಕ್ಷಣ ಜನರು ಏನ್ ಅನ್ಕೋತಾರೆ ಅಂತಂದ್ರೆ, ರೋಬೋಟ್ ಸರ್ಜರಿ, ರೋಬೋಟ್ ಅಂದ್ರೆ ರೋಬೋನೇ ಬಂದ್ ಮಾಡಲ್ಲ, ಇಟ್ ಇಸ್ ಅನ್ ಇಂಟೆಲಿಜೆಂಟ್ ಟೂಲ್. ಅದೊಂದು ಟೂಲ್, ಅದು ಆ ಟೂಲ್ನ ಯೂಸ್ ಮಾಡಿಬಿಟ್ಟು ನಾವು ಪ್ರಿಸೈಸ್ ಆಗಿ ಮೂಳೆ ಕಟ್ ಮಾಡ್ಬೋದು. ಅಂದರೆ ಮುಂಚೆ ಅಂದರೆ ನಾವು ಕಣ್ಣಿಂದ ಅಂದರೆ ಲೈಕ್ ಐ ಜಜ್ಮೆಂಟು, ಎಕ್ಸ್ಪೀರಿಯನ್ಸು, ಫೀಲ್ ಇಂದ ಬರ್ತೈತೆ. ಇವಾಗ
ಇದು ಮೆಥಾಡಿಕಲಿ ಅದು ತೋರಿಸುತ್ತೆ ನಮಗೆ ಇಷ್ಟು ನೀವು ಕಟ್ ಮಾಡಿದ್ದೀರಾ, ಇಷ್ಟು ಎಕ್ಸ್ಟ್ರಾ ಕಟ್ ಮಾಡಬೇಕು, ಇಷ್ಟು ಕಡಿಮೆ ಮಾಡಬೇಕು, ಅದನ್ನು ತೋರಿಸೋದು. ಅದು ಇದಾಗಿ ನಾವು ಎಡಿಷನಲ್ ಮೂಳೆನೇ ತೆಗೆಯಲ್ಲ. ಅದು ಒಂದು ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇನ್ನು 10-15 ವರ್ಷ ಆದಮೇಲೆ ನಮ್ಮ ದೇಶ ಅಲ್ಲ ಇಡೀ ವಿಶ್ವದಾಗ ಏನು ಪ್ರಾಬ್ಲಮ್ ಆಗ್ಬೋದು ಅಂದರೆ, ಎಷ್ಟೋ ಜನಕ್ಕೆ ಸರ್ಜರಿ ಆಗಿದಾವೆ. ಈಗ ಅವರಿಗೆ ರಿವಿಷನ್ ಸರ್ಜರಿ ಬೇಕಾಗ್ಬೋದು. ಈಗ ಲಕ್ಷಗಟ್ಟಲೆ ಸರ್ಜರಿ ಆಗೋಗಿದೆ. ಅವರಿಗೆ 20-25 ವರ್ಷ ಆದಮೇಲೆ ಅದದ್ದು ಲೈಫ್ ಮುಗಿದ್ಮೇಲೆ ಮತ್ತೆ ರಿವಿಷನ್ ಮಾಡಬೇಕು. ಆ ರಿವಿಷನ್ ಮಾಡಬೇಕಾದ್ರೆ ಪ್ರೈಮರಿ ಸರ್ಜರಿಲಿ, ಫಸ್ಟ್ ಸರ್ಜರಿಲಿ ತುಂಬ ನಾವು ಮೂಳೆಯನ್ನು ತೆಗೆದಿದ್ದೇವೆ ಅಂದರೆ ಸೆಕೆಂಡ್ ಸರ್ಜರಿ ಮಾಡೋದು ಕಷ್ಟ ಆಗ್ತದೆ. ಸೊ ವೇರಾಸ್ ಈಗ ಹೊಸ ತಂತ್ರಜ್ಞಾನ ರೋಬೋಟಿಕ್ ಯೂಸ್ ಮಾಡಿದಾಗ ಆ ಮೂಳೆನ ತುಂಬಾ ಕಡಿಮೆ ತೆಗಿತೀವಿ ನಾವು. ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ತೆಗೆಯೋದ್ರಿಂದ ಇನ್ನೊಂದು 25 ವರ್ಷ ಆದಮೇಲೆ ಅವರಿಗೆ ರಿವಿಷನ್ ಬೇಕಾದ್ರೂ ಆ ಮೂಳೆದು ಕೊರತೆ ಆಗಲ್ಲ, ರಿವಿಷನ್ ಸರ್ಜರಿ ಸುಲಭವಾಗಿ ಆಗುತ್ತೆ. ಸೊ ಇದು ಇಷ್ಟೊಂದು ಅಡ್ವಾಂಟೇಜ್ಗಳಾಗಿದ್ದಾವೆ. ಸೊ ಸುಮಾರು ಜನಕ್ಕೆ ಇದು ಎಕ್ಸ್ಪ್ರೆಸ್ ಜನಸಾಮಾನ್ಯರಿಗೆ ಅದನ್ನು ಎಕ್ಸ್ಪ್ರೆಸ್ ಮಾಡಿಲ್ಲ. ನಾವೆಲ್ಲ ಆಸ್ ಎ ಗುಡ್ ಕ್ಲಿನಿಷಿಯನ್ ವೈದ್ಯರಾಗಿ ನಾವು ಇದನ್ನೆಲ್ಲ ಅವ್ರಿಗೆ ತಿಳಿ ಹೇಳಿಸ್ಬೇಕು. ನಿಮ್ಮಂಥ ಮೀಡಿಯಾ ಅವ್ರ ಹೇಳಿದ್ರೆ ಅವ್ರಿಗೆ ರೀಚ್ ಆಗತ್ತಂತ ಇವತ್ತಿಂದು ಮಾತುಕತೆ ನಮ್ದು. ಕರೆಕ್ಟ್ ಡಾಕ್ಟರ್. ಈ ರೊಬೋಟಿಕ್ ಸರ್ಜರಿ ಬಗ್ಗೆ ನಾವು ಡಿಟೇಲ್ ಆಗಿ ಮಾತಾಡೋದು ಬೆಟರ್ ಅನ್ಸುತ್ತೆ ಡಾಕ್ಟರ್. ಯಾಕಂತಂದ್ರೆ ಈ ಟ್ರೀಟ್ಮೆಂಟ್ನ ನಂತರದಲ್ಲಿ ಯೂಶ್ವಲಿ ಎಲ್ಲರೂ ಏನು ಅನ್ಕೋತಾರೆ ಅಂತ, ಟ್ರೀಟ್ಮೆಂಟ್ಗೆ ಪ್ಲಸ್ ಸರ್ಜರಿಗೆ ಹಿಂದೇಟ್ ಹಾಕೋದಿಕ್ಕೆ ಮೇನ್ ರೀಸನ್ ಏನು ಅಂತಂದ್ರೆ, ನಾನು ಬೆಡ್ ರಿಡನ್ ಆಗಿಬಿಡ್ತೀನಿ, 2-3 ತಿಂಗಳು ನಾನು ಮಲ್ಕೊಂಡಲ್ಲೇ ಇರಬೇಕಾಗತ್ತೆ, ಕೆಲಸ ಅದು ಎಲ್ಲ ಪೆಂಡಿಂಗ್ ಹಾಗೆ ಉಳ್ಕೊಂಡ್ಬಿಡುತ್ತೆ, ನಾನೇ ಬೆಡ್ ರಿಡನ್ ಆದರೆ ನಮ್ಮ ಮನೆ ಪರಿಸ್ಥಿತಿ ಹೇಗೆ ಅನ್ನುವಂಥ ಯೋಚನೆ ಸಾಕಷ್ಟು ಜನರಿಗೆ ಬಂದ್ಬಿಡುತ್ತೆ. ಬಟ್ ರೊಬೋಟಿಕ್ ಸರ್ಜರಿಯಲ್ಲಿ ಹೆಂಗೆ, ರಿಕವರಿ ರೇಟ್ ಹೆಂಗೆ? ಓವರ್ ಆಲ್ ಐ ಡೋಂಟ್ ವಾಂಟ್ ಟು ಜನರಿಗೆ ತಪ್ಪು ಭಾವನೆ ಬರೆಸಬಾರ್ದು. robotic and conventional both are working beautifully now. It's not only just the robo, because of the ಈ ಆಗಲೇ ಹೇಳ್ದಂಗೆ ನಾನೆಲ್ಲ ಪೇನ್ ರಿಲೀಫ್ ಮೆಥಡ್, ಈ ರಕ್ತಸ್ರಾವನ ಪ್ರಿವೆಂಟ್ ಮಾಡೋದು, ಫಿಸಿಯೋಥೆರಪಿ ಪ್ರೋಟೋಕಾಲ್ಸ್ ಇಂಪ್ರೂವ್ ಆಗಿರೋದ್ರಿಂದ ಆಪರೇಷನ್ ಮಾಡಿದ ಸೇಮ್ ಡೇ ಈವ್ನಿಂಗ್ಗೆ 80% ಜನ ವಾಕ್ ಮಾಡ್ತಾರೆ, ಇನ್ನೊಂದು 20% ಜನ ನೆಕ್ಸ್ಟ್ ಡೇ ವಾಕ್ ಮಾಡ್ತಾರೆ. ಒಂದು ಕಾಲ್ ಆಪರೇಷನ್ ಆದರೆ 48 hours ಅಲ್ಲಿ ಮನೆಗೆ ಹೋಗ್ತಾ ಇದ್ದಾರೆ. ಈ ರೋಬೋಟಿಕ್ ಬಂದಿರೋದ್ರಿಂದ ಅದು ಇನ್ನು ಇಟ್ ಈಸ್ ಆಡಿಂಗ್ ಮೋರ್ ವ್ಯಾಲ್ಯೂ. ಅಂದ್ರೆ ಅರ್ಲಿ ಡಿಸ್ಚಾರ್ಜಸ್, ಹೆಂಗೆ US ಅಲ್ಲಿ ಅರ್ಲಿ ಡಿಸ್ಚಾರ್ಜ್ ಕಾನ್ಸೆಪ್ಟ್ ಇತ್ತು, ನಮ್ಮ ಇಂಡಿಯಾದಲ್ಲಿ ಅರ್ಲಿ ಡಿಸ್ಚಾರ್ಜು, ಡೇ ಕೇರ್ ಕಾನ್ಸೆಪ್ಟ್ ಬರ್ತಾ ಇದೆ. ಸುಮಾರು ಜನಕ್ಕೆ ಮನೆಯಲ್ಲಿ ಅನುಕೂಲತೆ ಇರಲ್ಲ ಅಂತ ನಾವು ಕಳಿಸಲ್ಲ. ಅದರ್ವೈಸ್ ನಾವು 24 to 36 hours ಅಲ್ಲಿ ಒಂದು ಕಾಲ್ ಮಾಡಿದ್ರೆ ಮನೆ ಕಳಿಸ್ಬಿಡ್ಬೋದು. ಸೊ ನಮ್ಮ ಹಾಸ್ಪಿಟಲಲ್ಲಿ ಮೆಜಾರಿಟಿ ಆಫ್ ಪೇಷಂಟ್ 48 hours ಅಲ್ಲಿ ಒಂದು ಕಾಲ್ ಆಗಿದ್ರೆ ಮನೆಗೆ ಹೋಗ್ಬಿಡ್ತಾರೆ. ಅಷ್ಟೊಂದು ಅಡ್ವಾನ್ಸ್ಮೆಂಟ್. ನಮ್ಮ ಮುಂದೆ ತಿಂಗಳುಗಟ್ಟಲೆ ಹಾಸ್ಪಿಟಲಲ್ಲೇ ಇರೋದು, ಬೆಡ್ಡಲ್ಲೇ ಇರೋದು, ಆ ಥರ ಎಲ್ಲ ಕಾನ್ಸೆಪ್ಟ್ ಹೋಗಿದೆ. ಆಪರೇಷನ್ ಮಾಡಿದ್ರೆ ಮರುದಿನನೇ ವಾಕ್ ಮಾಡ್ಬೋದು, ವಿದಿನ್ 15 days ವಾಕರ್ ಬಿಟ್ಟು ಒಂದು ಸ್ಮಾಲ್ ಸ್ಟಿಕ್ ಹಿಡ್ಕೊಂಡು ನಡಿಬೋದು, ಒಂದು ತಿಂಗಳಲ್ಲಿ ಇಂಡಿಪೆಂಡೆಂಟ್ ಆಗಿ ಕಂಟ್ರೋಲ್ಡ್ ಎನ್ವೈರ್ಮೆಂಟ್ ಅಲ್ಲಿ ಓಡಾಡ್ಬೋದು, ಮನೆಯಲ್ಲಿ ವಾಕಿಂಗ್ ಲೇನಲ್ಲಿ. 2 ತಿಂಗಳಲ್ಲಿ ಆಲ್ಮೋಸ್ಟ್ ಎವ್ರಿ ಕೆಲಸ, ಚಿಕ್ಕ ಕೆಲಸ, ಅವ್ರ ಅಡಿಗೆ ಕೆಲಸ ಎಲ್ಲಾನು ಮಾಡ್ಕೋಬೋದು. ಹೆಣ್ಮಕ್ಳಿದ್ರೆ, ಗಂಡ್ಮಕ್ಳಿದ್ರೆ ಆಫೀಸ್ಗೆ ಹೋಗ್ಬೋದು, ಕಾರ್ ಓಡಿಸ್ಬೋದು, 2-wheeler ಅಲ್ಲ ಕಾರ್ ಓಡಿಸ್ಬೋದು. ಸೊ ಎಂಡ್ ಆಫ್ 3 months ಪ್ರಾಕ್ಟಿಕಲಿ ದೇ ಕ್ಯಾನ್ ರೋಮ್ ಅರೌಂಡ್ ದ ವರ್ಲ್ಡ್. ಅಂದ್ರೆ ದೇ ಕ್ಯಾನ್ ಗೋ ಎನಿವೇರ್, ದೇ ಕ್ಯಾನ್ ಯೂಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್. ದ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಆಫ್ ಎನಿ ಹ್ಯೂಮನ್ ಬೀಯಿಂಗ್ ಈಸ್ ಇನ್ ಇಂಡಿಯಾ ಈಸ್ ಯೂಸಿಂಗ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಯಾಕಂದ್ರೆ ನಮ್ಗೆ ತುಂಬಾ ರಶ್ ಇರುತ್ತೆ, ಇಲ್ಲಿ ನಮ್ದು ಹೈಲಿ ಪಾಪ್ಯುಲೇಟೆಡ್ ದೇಶ ನಮ್ದು. ಅಂಥವೆಲ್ಲ ಕೆಲಸನ ವಿದಿನ್ 3 months ಅಲ್ಲಿ ಅವರೆಲ್ಲ ಮಾಡ್ಬೋದು. ಸೊ ಈ ಪ್ರೋಟೋಕಾಲ್ ಪ್ರಕಾರ ಕರೆಕ್ಟಾಗಿ ಸರ್ಜರಿ ಆಗಿ ರೈಟ್ ಪರ್ಸನ್ಗೆ, ರೈಟ್ ಡಾಕ್ಟರಿಂದ ರೈಟ್ ಥರ ಸರ್ಜರಿ ಆದರೆ, ರೈಟ್ ಥರ ರಿಹಾಬಿಲಿಟೇಷನ್ ಆದರೆ 99.8% ಸಕ್ಸಸ್ ರೇಟ್ ಇದೆ. ಇದರಲ್ಲಿ ಯಾವುದೋ ಒಂದು ರಾಂಗ್ ಆಗಿಬಿಟ್ರೆ ಸಕ್ಸಸ್ ರೇಟು ಕಡಿಮೆ ಆಗುತ್ತೆ. ಆಫ್ಟರ್ ಸರ್ಜರಿ ಫಿಸಿಯೋಥೆರಪಿಯ ಅಗತ್ಯ ಇರುತ್ತಾ? ಅಗತ್ಯ ಇರುತ್ತೆ. ಫಿಸಿಯೋಥೆರಪಿ ಹೇಗಂದ್ರೆ ಇವಾಗೆಲ್ಲ ಮಾಡರ್ನ್ ಟೆಕ್ನಾಲಜಿಯಿಂದ ಬ್ಯಾಲೆನ್ಸಿಂಗ್ ತುಂಬ ಚೆನ್ನಾಗಿ ಆಗ್ತಾ ಇರೋದ್ರಿಂದ ಫಿಸಿಯೋಥೆರಪಿ ಗೈಡೆಡ್, ಅವ್ರು ಸ್ವಲ್ಪ ಸೂಪರ್ವೈಸ್ ಮಾಡಿದರೆ ಸಾಕು. ಹೇಗೆ ಕಾಲ್ ಮಾಡಿಸ್ಬೇಕು, ಅದೇನು ಲೈಕ್ ಮುಂಚೆ ಥರ ತುಂಬ ಅಗ್ರೆಸಿವ್ ಕಾಲ್ ಮಾಡಿಸೋದು ಆ ಥರ ಏನಿರಲ್ಲ. ಬೆಂಡಿಂಗು ಸ್ಟ್ರೇಟ್ನಿಂಗು ಇರುತ್ತೆ. ಅದು ಸ್ವಲ್ಪ ಒಂದು 2 to 3 weeks ಅವ್ರು ಒಂದು ಸೂಪರ್ವೈಸ್ ಫಿಸಿಯೋಥೆರಪಿ ತೊಗೊಂಡ್ಬಿಟ್ರೆ ಅವ್ರಿಗೆ ಗೊತ್ತಾಗತ್ತೆ ಈ ಕಾಲ್ ಮಾಡಿಸೋದು, ಉದ್ದ ಮಾಡೋದು, ಇವೆರಡೇ ಎಕ್ಸರ್ಸೈಸು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅವ್ರಿಗೆ ಭಯ ಇರುತ್ತೆ. ಆ ಭಯ ನಿವಾರಿಸೋಕ್ಕೆ ಫಿಸಿಯೋಥೆರಪಿಸ್ಟ್ ವಿಲ್ ಪ್ಲೇ ಎ ವೆರಿ ಮೇಜರ್ ರೋಲ್. ಆಫ್ಟರ್ 2 weeks ದೇ ಕ್ಯಾನ್ ಡೂ ದೆಮ್ಸೆಲ್ಸ್. ಅಷ್ಟೇನು ತಿಂಗಳುಗಟ್ಟಲೆ, ವರ್ಷಗಟ್ಟಲೆ ಏನು ಫಿಸಿಯೋಥೆರಪಿ ಏನು ಬೇಕಾಗಲ್ಲ, ಅಂಥದ್ದೇನಿಲ್ಲ. ಓಕೆ ಡಾಕ್ಟರ್, ಇವಾಗ ಈ ಆರ್ಥ್ರೈಟಿಸ್ ಸಮಸ್ಯೆ ಇರುವಂಥವರು ಅವರ ಆರೋಗ್ಯದ ಬಗ್ಗೆ ಈ ಸರ್ಜರಿಯ ನಂತರದಲ್ಲಿ ಕಾಳಜಿ ಹೆಂಗಿರಬೇಕು? ಯಾಕಂತಂದರೆ ಒಂದ್ಸಲ ಸರ್ಜರಿ ಆದ ತಕ್ಷಣದಲ್ಲಿ ನಂಗೆ ಸರ್ಜರಿ ಆಗಿದೆ, ನಾನು ಆರಾಮಾಗಿ ಓಡಾಡ್ಕೊಂಡಿರ್ಬೋದು, ಏನು ಭಾರ ಎತ್ಬೋದು, ಕೆಲಸ ಮಾಡ್ಬೋದು ಅಂಥದ್ದೇನಾದರೂ ಇದೆಯಾ? ಹೇಗೆ? ಇಲ್ಲ, ಬಹಳ ಒಳ್ಳೆ ಕ್ವಶನ್. ಸುಮಾರು ಜನಕ್ಕೆ ಈ ಕ್ವಶನ್ ಬಗ್ಗೆ ತಿಳುವಳಿಕೆ ಇರಲ್ಲ, ಆಪರೇಷನ್ ಮಾಡಿಸ್ಕೊಂಡ್ಬಿಡ್ತಾರೆ. ಆಪರೇಷನ್ ಆದಮೇಲೆ ಅವ್ರಿಗೆ ಇಂಡಿಯನ್ ಟಾಯ್ಲೆಟಲ್ಲಿ ಒಂದು ಕೂರಕ್ಕೆ ಬರಲ್ಲ. ಅಂದರೆ ಆ ಡಿಸೈನ್ ಆಗಿಲ್ಲ ಅದಕ್ಕೆ. ಡೀಪ್ ಸ್ಕ್ವಾಟಿಂಗ್ ಅಂದರೆ ವಜ್ರಾಸನ ಅಂದರೆ ಕೆಳಕೊಂಡು ವಜ್ರಾಸನ ಮಾಡೋದು, ಇಂಡಿಯನ್ ಟಾಯ್ಲೆಟ್, ಡೀಪ್ ಸ್ಕ್ವಾಟಿಂಗ್, ನಮಾಜ್ ಪೊಸಿಷನ್, ಇವೆಲ್ಲ ಮಾಡೋಕ್ಕೆ ಕಷ್ಟ, ಮಾಡಬಾರ್ದು. ಯಾಕಂದರೆ ಅದು ಆ ಥರ ಡಿಸೈನ್ ಆಗಿಲ್ಲ. ಫಸ್ಟ್ ಅದು ಒಂದು ಲಿಮಿಟೇಷನ್. ಅದು ಬಿಟ್ಟರೆ ಏನು ಬೇರೆ ಲಿಮಿಟೇಷನ್ ಇಲ್ಲ. ಎಷ್ಟು ಕಿಲೋಮೀಟರ್ ಗಟ್ಟಲೆ ವಾಕ್ ಮಾಡ್ಬೋದು, ಎಷ್ಟಾದರೂ ದೂರ ಮೆಟ್ಲು ಹತ್ಬೋದು, ಎಷ್ಟಾದರೂ ದೂರ ಕೆಳಗಡೆನೂ ಕುತ್ಕೋಬೋದು. ಏನಾದರೂ ಅವಶ್ಯಕತೆ ಇದ್ದರೆ ಅವ್ರು ಕ್ರಾಸ್ ಲೆಗ್ ಆಗಿ ಕುತ್ಕೋಬೋದು, ತೊಂದರೆ ಇಲ್ಲ. ಬಟ್ ಹೇಗೆ
ನಾವು ಒಂದು ಏನು ನೆನ್ಪು ಇಟ್ಕೋಬೇಕಂದ್ರೆ ನಮ್ಮ ಬಾಡಿಯಲ್ಲಿ ಒಂದು ಇಂಪ್ಲಾಂಟ್ ಇದೆ, ಅದನ್ನ ಕಾಳಜಿವಾಗಿ ನೋಡ್ಕೋಬೇಕು. ಜೋರಾಗಿ ಗಾಡಿ ಓಡಿಸ್ಬಿಟ್ಟು ಬಿದ್ದುಬಿಟ್ರೆ ಓಕೆ ನ್ಯಾಚುರಲ್ ಆಗಿ ಫ್ರಾಕ್ಚರ್ ಆದಾಗ ಅದನ್ನ ಫಿಕ್ಸ್ ಮಾಡೋ ವಿಧಾನಗಳು ಸುಲಭವಾಗಿದ್ದಾವೆ. ಅಲ್ಲ, ಇನ್ ಕೇಸ್ ಡಾಕ್ಟರ್ ಸರ್ಜರಿ ಆದ ನಂತರದಲ್ಲಿ ಅವರಿಗೆ ಆಕ್ಸಿಡೆಂಟ್ ಆಗಿ Fracture ಮತ್ತೆ ಏನಾದ್ರೂ ಅದಕ್ಕೆ ಸಮಸ್ಯೆ ಕಾಣಿಸಿದ್ರೆ ಅದಕ್ಕೆ ಚಿಕಿತ್ಸೆ ಹೇಗೆ? ಚಿಕಿತ್ಸೆ ಇದೆ ಅದಕ್ಕೆ. ಈಗ ಫ್ರಾಕ್ಚರ್ ಆದರೆ ಅದನ್ನ ಪ್ಲೇಟ್ ಹಾಕಿ ಫಿಕ್ಸ್ ಮಾಡ್ಬೋದು, ಅಥವಾ ಫ್ರಾಕ್ಚರ್ ತುಂಬ ಸಿವಿಯರ್ ಆಗಿ ಆ ಇಂಪ್ಲಾಂಟ್ನೇ ಡ್ಯಾಮೇಜ್ ಮಾಡಿದರೆ ಆ ಇಂಪ್ಲಾಂಟ್ ತೆಗೆದು ಬೇರೆ ಇಂಪ್ಲಾಂಟ್ ಹಾಕ್ಬೋದು. ಇವಾಗಿನ ಟೆಕ್ನಾಲಜಿಯಲ್ಲಿ ಯಾವುದೇ ನೀ ರಿಪ್ಲೇಸ್ಮೆಂಟ್ ಫೇಲ್ ಆದ್ರೂ ಅದನ್ನು ಸರಿ ಮಾಡೋ ವಿಧಾನಗಳು ಇವಾಗಲೇ ಇದ್ದಾವೆ, ತುಂಬ ಚೆನ್ನಾಗಿದ್ದಾವೆ. ಇಂಡಿಯಾದಲ್ಲಿ ಈಗ ಎಲ್ಲ ಕಂಪನೀಸ್ಗಳಿಂದ ಎಲ್ಲ ಹೈ ಎಂಡ್ ಮಾಡರ್ನ್ ಟೆಕ್ನಾಲಜಿ ರಿಲೇಟೆಡ್ ರಿವಿಷನ್ ಇಂಪ್ಲಾಂಟ್ಸ್ ಎಲ್ಲ ಬಂದ್ಬಿಟ್ಟಿದ್ದಾವೆ. ಇನ್ನೂ 20 ವರ್ಷ ಆದಮೇಲೆ ಇನ್ನೂ ಜಾಸ್ತಿ ಬರುತ್ತವೆ, ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತೆ. ಅದು ಒಂದು. ಬಿದ್ದು ಫ್ರಾಕ್ಚರ್ ಆದಾಗ ಪ್ಲೇಟು ಸ್ಕ್ರೂ ಹಾಕಿ ಅದಕ್ಕೆ ಸ್ಪೆಷಲ್ ಇಂಪ್ಲಾಂಟ್ ಡಿಸೈನ್ ಆಗಿದ್ದಾವೆ. ಅದೆಲ್ಲ ಮಾಡೋ ವಿಧಾನಗಳು ಎಲ್ಲ ಅವೈಲೇಬಲ್ ಇದಾವೆ, ಅದೇನು ತೊಂದರೆ ಇಲ್ಲ, ಅದಕ್ಕೇನು ಭಯ ಪಡೋದು ಬೇಕಾಗಿಲ್ಲ. ಬಟ್ ಹಾಗಂತ ನೀವು ಹೇಳ್ದಂಗೆ ತುಂಬಾ ದುಸ್ಸಾಹಸ ಮಾಡಬಾರ್ದು ಅಂತ ಮೆಸೇಜ್. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್ ಆರ್ಥರೈಟಿಸ್ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ದಕ್ಕಾಗಿ. ತುಂಬ ಥ್ಯಾಂಕ್ಸ್ ಮ್ಯಾಮ್. ಇನ್ನು ವೀಕ್ಷಕರೇ, ಡಾಕ್ಟರ್ನ ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ. ಸ್ಪರ್ಶ್ ಹಾಸ್ಪಿಟಲ್, 146 ಪ್ರೆಸ್ಟೀಜ್ ಓಪಲ್, ಇನ್ಫೆಂಟ್ರಿ ರೋಡ್, ವಸಂತ್ ನಗರ, ಬೆಂಗಳೂರು, ಕರ್ನಾಟಕ 560001. ದೂರವಾಣಿ ಸಂಖ್ಯೆ 7899733877. ಮತ್ತೊಂದು ಸಂಖ್ಯೆ 9611090706. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.